ಎಂಜಾಯ್ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರೀದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ನಾನು ಬೇಗನೆ ರೆಡಿ ಆಗಿದ್ದೆ. ನಾನು ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂಡಿದ್ದೆ. ಸೊ ಗ್ರೌಂಡ್ಗೆ ನನ್ನ ಫ್ರೆಂಡ್ ಜೊತೆಗೆ ನಾನು ಹೋಗಿದ್ದೆ. ಸೊ ಬೆಳಗ್ಗೆ ನಾನು 7 ಗಂಟೆಗೆ ಮನೆ ಬಿಟ್ಟಿದ್ವಿ, ಯಾಕೆಂದರೆ ಟೈಮಿಂಗ್ಸ್ ಇದ್ದಿದ್ದು ಮಕ್ಕಳಿಗೆ 8:30 ಇತ್ತು. ಸೊ ಅದಕ್ಕೆ ಬೇಗನೆ ಮನೆ ಬಿಟ್ಟಿದ್ವಿ. ವೆದರ್ ಅಂತೂ ತುಂಬ ಕೋಲ್ಡ್ ಆಗಿತ್ತು, ಸ್ವಲ್ಪ ಮಳೆ ಹನಿತಿತ್ತು. ಸೊ ಮಕ್ಕಳು ಬರೋದ್ರೊಳಗೆ ನಾವು ಟ್ರ್ಯಾಕ್ ಎಲ್ಲ ಹಾಕಿದ್ವಿ. ಈ ಸಲ ನಮ್ಮ ಡ್ರೆಸ್ ಕಲರ್ ಇದ್ದಿದ್ದು ಬ್ಲ್ಯಾಕು, ಅದಕ್ಕೆ ನಾನು ಬ್ಲ್ಯಾಕ್ ಕಲರ್ ಜೀನ್ಸ್ ಟಾಪ್ನ ಹಾಕೊಂಡಿದ್ದೀನಿ. ಸೊ ಇದೇ ನನ್ನ ಔಟ್ಫಿಟ್. One, two. Come on, children, run! Run to the finish line. Come on, very good, Gagan. Lift weight. Ribbon race with the satin ribbons in blue, yellow, green, red and black. ಸೊ ನನಗೆ ತುಂಬ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನಾನು ಬ್ಯುಸಿ ಇದ್ದೆ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋನ ನನ್ನ ಫ್ರೆಂಡ್ ಮಾಡಿದ್ದು. A big round of applause. Like every child is a winner, every ready, go! Blow the balloon to this size, keep it under your chin and you have to walk till the finish line. Come on parents, ladies stronger, gents stronger, nodana. Sir, no cheating. Come on sir, very nice. Wow, Pranavi's mom, very nice, very nice. Come on sir. ಸೊ ಸ್ಪೋರ್ಟ್ಸ್ ಎಲ್ಲ ಮುಗ್ದಾದ್ಮೇಲೆ ನಾವು ಹೋಟೆಲ್ ಸೌತ್ ಗ್ರ್ಯಾಂಡ್ಗೆ ಹೋಗಿದ್ವಿ. ಫಸ್ಟ್ ನಾವು ಆಲೂ ಬಾಯ್ ಮತ್ತು ಪಕೋಡನ ತಿಂದ್ವಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ನೆಕ್ಸ್ಟು ನಾವು ಮಸಾಲೆ ದೋಸೆನ ತೊಗೊಂಡ್ವಿ. ದೋಸೆ ಚೆನ್ನಾಗಿತ್ತು, ಆದರೆ ಕಾರ್ನರ್ಸಲ್ಲಿ ಸ್ವಲ್ಪ ಬೆಂದಿರಲಿಲ್ಲ. ನಾವೆಲ್ಲ ಎಂಜಾಯ್ ಮಾಡ್ಕೊಂಡು ತಿಂದ್ವಿ, ಒಬ್ರಿಗೊಬ್ರು ರೇಗಿಸ್ಕೊಂಡು ಹರಟೆ ಹೊಡಿತಾ ಇದ್ವಿ. ಸೊ ನೆಕ್ಸ್ಟ್ ನನ್ನ ಫೇವ್ರೇಟ್, ಅದು ಕಾಶಿ ಹಲ್ವಾ. ನನಗೆ ಕಾಶಿ ಹಲ್ವಾ ಅಂದರೆ ತುಂಬಾ ಇಷ್ಟ, ಅದನ್ನು ನಾನು ತಿಂದೆ. ಸೊ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಜನ ಇದ್ರು. ಸೊ ಹಂಗೆ ನನ್ನ ಫ್ರೆಂಡ್ಸ್ ಕೂಡ ಫುಡ್ ರಿವ್ಯೂ ಕೊಡ್ತಾ ಇದ್ರು. ನೀವೇನಾದರೂ ನಿಮ್ಮ ಫ್ಯಾಮಿಲಿ ಜೊತೆಗೆ ಹೋದರೆ ಕಾಶಿ ಹಲ್ವಾನ ಮತ್ತು ಆಲೂ ಬಾಯಿನ ಟ್ರೈ ಮಾಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ತಿನ್ಬೇಕಾದ್ರೆ ನಾನು ವಿಡಿಯೋ ಮಾಡ್ತಾ ಇದ್ರೆ ನನ್ನ ಕೊಲೀಗ್ಸ್ ಎಲ್ಲ ನನ್ನ ರೇಗಿಸ್ತಾ ಇದ್ರು, ಯಾಕೆ ಅಂದರೆ ತಿನ್ನೋ ವಿಚಾರದಲ್ಲಿ ನಾನೇ ತುಂಬ ಲೇಟ್ ಮಾಡೋದು. ಸೊ ನೋಡ್ಬೋದು ನಾವೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ. ನನಗೆ ಫ್ರೆಂಡ್ಸ್ ಜೊತೆಗೆ ಹೊರಗಡೆ ಹೋಗೋದಂದ್ರೆ ತುಂಬಾ ಇಷ್ಟ. ಸೊ ಊಟ ಎಲ್ಲ ಆದಮೇಲೆ ನೆಕ್ಸ್ಟ್ ನಾವು ಕಾಫಿನ ಕುಡಿದ್ವಿ. ಕಾಫಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಊಟ ತಿಂದು ನಾವು ಆಚೆ ಬರಬೇಕಾದ್ರೆ ಅಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದರು. ಸೊ ಅದ್ರದ್ದು ಕೂಡ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಮನೆಗೆ ಬಂದಮೇಲೆ ಈ ಡ್ರೆಸ್ಸಲ್ಲೂ ಕೂಡ ಕೆಲವೊಂದು ಫೋಟೋಸ್ ಮತ್ತು ವೀಡಿಯೋಸ್ನ ನಾನು ತೊಗೊಂಡೆ. ಈವ್ನಿಂಗ್ ನಾನು ಚಾಕ್ಲೇಟ್ ಫ್ಲೇವರ್ ಮೂನ್ ಫಿಲ್ಸ್ನ ತಿಂದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ವೆದರ್ ತುಂಬ ಕೋಲ್ಡ್ ಆಗಿರೋದ್ರಿಂದ ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ಏನಾದ್ರು ತಿನ್ನಬೇಕು ಅಂತ ಅನಿಸುತ್ತೆ, ಅದಕ್ಕೆ ನಾನು ಇದನ್ನು ತಿಂದೆ. ನನಗೆ ಮೊದಲಿಂದನೂ ಚಾಕ್ಲೇಟ್ ಫ್ಲೇವರ್ ಎಲ್ಲ ತಿಂಡಿಗಳಂದರೆ ತುಂಬಾ ಇಷ್ಟ. ಇಷ್ಟೇ ಫ್ರೆಂಡ್ಸ್ ಸ್ಪೋರ್ಟ್ಸ್ ಡೇ ವ್ಲಾಗು. ಇಷ್ಟ ಆಗಿದೆ ಅನ್ಕೊಳ್ತೀನಿ. ಸೊ ಹೇಗಿತ್ತು ಇವತ್ತಿನ ವ್ಲಾಗ್?
ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರೀದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.